ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಮಾತಿದೆ, ಚಾರಿಟಿ ಮಸ್ಟ್ ಬಿಗಿನ್ ಅಟ್ ಹೋಮ್ ಅಂತ. ನೀವು ಏನೇ ಮಾಡಿದ್ರೆ ನಿನ್ನ ಮನೆಯಿಂದ ಪ್ರಾರಂಭ ಮಾಡು. ಅದು ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅದು ಕೃತಿ ಜಗತ್ತಿಗೆ ಕೊಡುವಂಥ ಕೆಲಸಗಳಾಗಿರ್ಬೋದು. ಆ ಒಂದು ವಿಚಾರದಲ್ಲಿ ನನ್ನ ಆತ್ಮೀಯರಾದ ಎಚ್.ಎಂ. ರೇವಣ್ಣ ಅವರು ರಾಜಕೀಯ ವ್ಯಕ್ತಿಗಳಾಗಿದ್ರು ಕೂಡ ರಾಜಕಾರಣನ ಪಕ್ಕಕ್ಕಿಟ್ಟು ಸಿನಿಮಾ ರಂಗದ ಮೇಲೆ ತೋರಿರುವ ಒಲವನ್ನು ನಾನು ಯಾವತ್ತೂ ಅವರ ಕುಟುಂಬಕ್ಕೆ ಹಾಗೂ ಅವರ ಮಗನ ಬಗ್ಗೆ ನಾನು ಅತ್ಯಂತ ಗೌರವದಿಂದ ನೋಡೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕೇವಲ ಸೋಂಬೇರಿಗಳ ಕೆಲಸ ಅಂತ ಅನ್ಕೊಳ್ಳದೆ, ಸಿನಿಮಾ ಮೂಲಕ, ಸಿನಿಮಾ ಇಸ್ ಕಾಲ್ಡ್ ಎಸ್ ಕಾನ್ಶಿಯನ್ಸ್ ಅಂತ ಕರೀತಾರೆ. ನಮ್ಮ ಮನಸ್ಸಿನ ಮನದಾಳದ ವಿಚಾರಗಳನ್ನ ಸಮಾಜದ ತೀಡುವುದ ಕೆಲಸವನ್ನ ಮಾಡುವಂತ ಒಂದು ಅದ್ಭುತವಾದ ರಂಗ ಅಂದ್ರೆ ಅದು ಚಿತ್ರರಂಗ. ಹಾಗಾಗಿ ಈ ಒಂದು ಏನು ಕನಕರಾಜ ಅಂತ ಒಂದು ಶೀರ್ಷಿಕೆ ಇಟ್ಟು ಅದರ ಅಡಿನಲ್ಲಿ ಫ್ಯಾನ್ ಆಫ್ CM ಅಂತ, ಬಹುಶಃ ಇದರಲ್ಲಿ ಮುಚ್ಚುಮರೆ ಹೇಳೋದಕ್ಕೆ ಏನೂ ಇಲ್ಲ. ಈ ಪಾತ್ರದಲ್ಲಿ ಅನೂಪ್ ರಾಮಯ್ಯನ ಪಾತ್ರ ಮಾಡಿದ್ರೆ ನಾವು ಸಿದ್ದರಾಮಯ್ಯನ ನೆನೆಸ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಈ ನಾಡು ಕಂಡ ಅಂತ, ಈ ನಮ್ಮ ರಾಷ್ಟ್ರ ಕಂಡಂತ ಅತ್ಯಂತ ಗೌರವಾನ್ವಿತ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ಎದೆ ತಟ್ಟಿ ಹೇಳ್ಬೋದು. ಹಾಗಾಗಿ ಇವರ ಇಬ್ಬರ ಒಂದು ಒಡಂಬಡಿಕೆ ಇದೆಯಲ್ಲ, ಎಚ್.ಎಂ. ರೇವಣ್ಣ ಆಗ್ಲಿ ಅಥವಾ ಸಿದ್ದರಾಮಯ್ಯರಾಗ್ಲಿ, ಅದು ಕಾಲ ಕಾಲಕ್ಕೆ ನಮ್ಮ ರಂಗದಲ್ಲಿ ಅತ್ಯಂತ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಮೊದಲನೇ ಸಿನಿಮಾ ಲಕ್ಷ್ಮಣ ಮಾಡಬೇಕಾದ್ರೆ ಆ ಸಿನಿಮಾದಲ್ಲಿ ನನ್ನ ಮಗಳು ನಾಯಕಿಯಾಗಿ ಪಾತ್ರಧಾರವನ್ನು ಮಾಡಿದ್ರು. ಅವತ್ತೇ ನನ್ಗೆ ಖುಷಿ ಆಗ್ಬಿಡ್ತು. ಮತ್ತೆ 4ನೇ ಸಿನಿಮಾ ನಿಂತಿದ್ದು 6ನೇ ಸಿನಿಮಾವರೆಗೂ ನಾನು ಕಾಯ್ಬೇಕಾಯ್ತು ಇವ್ರ ಜೊತೆ ಒಂದು ಕಾಂಬಿನೇಷನ್ಗೆ. ಅದರಲ್ಲಿ ಅವಳನ್ನ ನಾಯಕಿ ಮಾಡಿದ್ರಲ್ಲಿ ನನ್ನ ಕ್ರಿಮಿನಲ್ ಲಾಯರ್ ಮಾಡ್ಬಿಟ್ರು. ಇರಲಿ ಪರವಾಗಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಅದ್ಭುತವಾದ ಒಂದು ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ನನ್ನ ಆತ್ಮೀಯ ಗೆಳೆಯ ರವೀಂದ್ರ. ಇದಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮ ಚಿತ್ರರಂಗದಲ್ಲಿ ಇವರಿಲ್ಲದ ಕೆಲಸ ಆಗಲ್ಲ ಅನ್ನೋದು ನಮ್ಮ ಆತ್ಮೀಯ ಇದು ಸಾಹಿತ್ಯ ರತ್ನ ಅಂತಾನೆ ಅವ್ರಿಗೆ ಬಿರುದನ್ನ ಬೇರೆ ಕೊಟ್ಟಿದ್ದಾರೆ, ನಾಗೇಂದ್ರ ಪ್ರಸಾದ್. ಎಂತೆಂತ ಅವ್ರು ಬಂದ ಮೇಲೆ ಇಡೀ ಚಿತ್ರರಂಗದಲ್ಲಿ ಅದ್ಭುತವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಅದ್ಭುತವಾದ ಸಾಹಿತಿಗಳನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ಗಾಯಕರುಗಳು. ಮೊನ್ನೆ ಕೂಡ ನಾನು ಯಾವುದೋ ಒಂದು ಗಣೇಶನ ಸಿನಿಮಾ ನೋಡಿದಾಗ ಒಂದು ಒಳ್ಳೆಯ ಹಾಡನ್ನು ಕೇಳಿದ್ದಾರೆ, ನೆನಪು ನನಗೆ ಬರ್ತಾ ಇದೆ. ಹೆಚ್ಚು ಜನ ಮಾತಾಡೋಕ್ಕಿದ್ದಾರೆ, ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಸನತ್ ಕುಮಾರ್ ಅವರು ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಿಂದೆ ಅವರೊಂದು ಗೋಪಿಲೋಲ ಅಂತ ಸಿನಿಮಾ ಮಾಡಿದಾಗ ಅವ್ರಿಗೆ ಈ ಹಳೆಯ ಆರ್ಟಿಸ್ಟ್ ಅಂದ್ರೆ ಇನ್ ಓಲ್ಡ್ ನ್ಯೂಸ್ ಪೇಪರ್ ಅಲ್ಲ, ಅದು ಹಿರಿಯ ಕಲಾವಿದರು ಮನೇಲಿ ಕೂತ್ಕೋಬಾರ್ದು, ಅವ್ರನ್ನೆಲ್ಲ ಎಚ್ಚೆತ್ತು ಕೆಲಸ ಮಾಡಬೇಕು ಅಂತ ಹೇಳಿ, ಅದು ಶ್ರೀನಾಥ್ ಆಗಿರ್ಬೋದು, ರಾಮಕೃಷ್ಣ ಆಗಿರ್ಬೋದು, ಪದ್ಮಾವಸಂತಿ ಆಗಿರ್ಬೋದು, ಸುಂದರ್ ರಾಜ್ ಆಗಿರ್ಬೋದು, ಜೋ ಸೈಮನ್ ಆಗಿರ್ಬೋದು, ದೊಡ್ಡಣ್ಣ ಕರೆದು ಪಾತ್ರ ಕೊಟ್ಟರು. ನಾನು ಗೋಪಿಲೋಲ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಆದ್ರೆ ಅಣ್ಣ ನೀನ್ ಬಂದೇ ಬರಬೇಕು ಅಂತ ಹೇಳಿ ಸನತ್ ಕುಮಾರ್ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡೆ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ. ನನ್ನ ಜೊತೆ ಜೋಸೆಮನ್ ಕೂಡ ಜಡ್ಜ್ ಪಾತ್ರವನ್ನು ಮಾಡ್ತಾ ಇದ್ರು. ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ, ಆ ಸಿನಿಮಾ ಮಾಡುವಾಗ ರವೀಂದ್ರ ಕೆಲವು ವಿಚಾರಗಳನ್ನ ಕೇಳ್ತಾ ಇದ್ರು. ಅಣ್ಣ ನೀನು ಸುಮಾರು ಚಿತ್ರಗಳನ್ನ ಮಾಡಿದ್ಯಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ದುಡ್ದಿದೀಯಾ, ನನಗೆ ಈ ಕೋರ್ಟ್ ಸೀನ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಹೇಳಿದಾಗ ರವೀಂದ್ರ ನಿಮ್ಗೆ ಒತ್ತಾಸೆಯಾಗಿ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಇದ್ರೂ ಕೂಡ ಕ್ಯಾಮ್ರಾ ಹಿಂದೆ ಇಟ್ಕೊಂಡು ಕೆಲಸ ಮಾಡಿದಂತ ನಮ್ಮ ಜೋ ಸೈಮನ್ ಇದಕ್ಕಿದ್ದಂಗೆ ಒಂದು ದಿವಸ ಇರಲ್ಲ. ಬಹಳ ನೋವಿನ ಸಂಗತಿ. ಇದೇ ಅವರ ಕಡೆ ಸಿನಿಮಾ ಆಗ್ಬಿಡುತ್ತೆ. ಬಹುಶಃ ಈ ಸಿನಿಮಾವನ್ನ ಅವ್ರಿಗೆ ನಾವು ಅರ್ಪಣೆ ಮಾಡ್ತೀವಿ. ಯಾಕೆಂದ್ರೆ ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಮೇರು ನಿರ್ದೇಶಕ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಒಂದು ಸಾಹಸದ ಒಂದು ಶೀರ್ಷಿಕೆ ಅವ್ರಿಗೆ ಬರ್ಬೇಕು, ಅವ್ರಿಗೆ ಟೈಟಲ್ ಬರ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಜೋ ಸೈಮನ್.
ಇನ್ನು ಈ ಕನಕ ಅನ್ನೋ ಟೈಟಲ್ ನನಗೆ ತುಂಬಾ ಇಷ್ಟ. ನಮ್ ದೊಡ್ಡಣ್ಣ ಆಲ್ರೆಡಿ ಹೇಳ್ಬಿಟ್ರು, ಕನಕ ಅಂದ್ರೆ ಹಣ, ಚಿನ್ನ ಅಂತ. ಆದ್ರೆ KS ನರಸಿಂಹಸ್ವಾಮಿಯವರು ಆ ಕನಕಾಗೆ ಬೇರೆ ಅರ್ಥನೇ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನ ನಾನು ಇಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನನ್ನ ಪ್ರಮೋದ್ DOP ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳಬೇಕು. ಅವರು ಈ ಸಿನಿಮಾ ಮಾಡೋಕ್ ಮುಂಚೆ ನಮ್ಮ ಚಾರ್ಜ್ ಶೀಟ್ ಅಂತ ನನ್ನ 250ನೇ ಸಿನಿಮಾದ DOP ಆಗಿ ಕೆಲಸ ಮಾಡಿದ್ದಾರೆ. ನನ್ನ ನಿರ್ದೇಶಕ ವೆಂಕಟ್ ಭಾರದ್ವಾಜ್ ನನ್ನ ಎದುರುಗಡೆನೆ ಕೂತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನು ಅನೇಕ ನನ್ನ ಮಿತ್ರರು, ಚಿತ್ರರಂಗದ ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆ ಅತ್ಯಂತ ಸಂತೋಷದ ವಿಷಯ. ನಾನು ಈ ಒಂದು ಹಾಡನ್ನ ಹಾಡ್ತಾ ಈ ನನ್ನ ಭಾಷಣ ಅಂತ ಹೇಳಲ್ಲ, ನನ್ನ ಮಾತು ಮುಗಿಸ್ತೀನಿ. ನನಗೆ ಇಷ್ಟವಾದ ಈ ಒಂದು ಕನಕ ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಸಿ ಅಶ್ವಥ್ ಅವರು ಇದನ್ನ ಟ್ಯೂನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನ ಹೇಳ್ತೀನಿ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ, ಅವಳು ಬರುವ ಸಡಗರಕ್ಕೆ ಸದಾಯ್ತು ಚಿಲುಕ. ಹೂಗೆನ್ನೆ ಕೊಳದಲ್ಲಿ ಹೊಂಗನಸ ಜಳಕ, ಹೂಗೆನ್ನೆ ಕೊಳದಲ್ಲಿ ಹೊಂಗನಸ ಜಳಕ. ಒಬ್ಬಳೇ ಬಂದಳು ತಡೆದು ಕನಕ, ನಗು ನಗುತ್ತಾ ಬಂದಳು ನನ್ನೆದೆಯ ತನಕ. ಯಾಕೆಂದ್ರೆ ಈ ಕನಕರಾಜ ಹೊಂಗನಸ ಜಳಕವನ್ನ ಮಾಡಬೇಕು, ಗಲ್ಲಾಪೆಟ್ಟಿಗೆ ತುಂಬಬೇಕು. ಅಣ್ಣ ರೇವಣ್ಣ, ಖಂಡಿತ ಆಗತ್ತಣ್ಣ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ. ಅಣ್ಣ ದೊಡ್ಡಣ್ಣ ಹೇಳ್ದಾಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ನೀವು ಇಷ್ಟಪಟ್ಟು ನೋಡಬೇಕು. ಅದರಿಂದ ನಿಮ್ಮ ಈ ಚಿತ್ರ ನಿಮ್ಮ ಮಡಿಲೆಲ್ಲ ಹಾಕಿದ್ದೀವಿ. ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಈ ಸಿನಿಮಾಕ್ಕೆ ಒಂದು ಬೆಂಗಾವಲಾಗಿ ನಿಂತು ನಮ್ಮನ್ನ ಹಾರೈಸಬೇಕು. ನಮಸ್ಕಾರ.